12 ವರ್ಷಗಳ ಕಾಲ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿದ್ದರು. ಅವರು ವೀರಶೈವರನ್ನೆಲ್ಲ ಒಟ್ಟುಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅಂತಕ್ಕಂಥದ್ದನ್ನ ಅಂತವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರು ಅಪಾರ ಅಭಿಮಾನಿಗಳು, ಅವರ ಕುಟುಂಬ ವರ್ಗದವರು ಅವರ ಸಾವಿನ ಭರಿಸ್ತಕ್ಕಂಥ ಅವ್ರಿಗೆಲ್ಲರಿಗೂ ಕೂಡ ಅವರ ಸಾವು ದುಃಖ ಭರಿಸ್ತಕ್ಕಂಥದ್ದು, ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಚಿರಶಾಂತಿಯನ್ನು ಬಯಸಿ ಮಾನ್ಯ ಕೆ ಲಕ್ಕಣ್ಣ ಇವರು ಒಮ್ಮೆ ಶಾಸಕರಾಗಿದ್ರು. ಇವರು ವೃತ್ತಿಯಲ್ಲಿ ಕೈಗಾರಿಕೋದ್ಯಮಿಯಾಗಿದ್ರು. ಇವರು ಕೂಡ ನಮ್ಮನ್ನ ಅಗಲಿದ್ದಾರೆ. ಮತ್ತೆ ಬೆಂಗಳೂರಿನ ನಗರ ಪಾಲಿಕೆಯಲ್ಲಿ ಸದಸ್ಯರಾಗಿದ್ರು ಕೂಡ ಒಮ್ಮೆ. ಅಂತೇವರು ಇವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಮಾಧವ ಗಾಡ್ಗೀಳ್, ಪ್ರೊಫೆಸರ್ ಮಾಧವ ಗಾಡ್ಗೀಳ್ ಅವರು ಪ್ರಖ್ಯಾತ ಪರಿಸರ ವಿಜ್ಞಾನಿ. ಅವರು 42ರಲ್ಲಿ ಪುಣೆನಲ್ಲಿ ಜನಿಸಿದ್ರು. ಅವರಿಗೆ ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿಗಳು ಸಿಕ್ಕಿದ್ದು. ಶಾಂತಿ ಸ್ವರೂಪ್ ಭಾಟ್ನಗರ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರಶಸ್ತಿ, ವಿಕ್ರಮ್ ಸಾರಾಭಾಯ್ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ 10 ಹಲವು ಪ್ರಶಸ್ತಿಗಳು ಭಾಜನರಾಗಿದ್ದರು. ಅವರು ನಮ್ಮನ್ನ ಅಗಲಿದ್ದಾರೆ. ಅವರ ಆತ್ಮಕ್ಕೂ ಕೂಡ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಅಭಿಮಾನಿಗಳಿಗೆ, ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡ್ಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಈಗ ಪ್ರತಿಪಕ್ಷ ಒಂದು ಸೆಕೆಂಡ್, ಈಗ ತಾವಿಬ್ಬರು ಚರ್ಚೆ ಇದೆ. ಈಗ ಅದು ಇಷ್ಟು ತನಕ ಆಗಲಿ, ಈಗ ಒಬ್ಬಿಚ್ಚರ ಮುಂಚೆ ಚರ್ಚೆ ಬರಲಿಲ್ಲ ಅಂತೆಲ್ಲ ಹೇಳಿದಿರಿ. ನಾನು ಹೇಳಿದ ಕೇಳಿ ಅಪ್ಪ ಹೇಗಾಗ್ತದೆ ಅಂತ ಹೇಳಿದೆ ನೀವು. ನಾನು ಹೇಳಿದ ಸ್ವಲ್ಪ ಕೇಳಿ. ಈಗ ನೀವು ಆಯ್ತು, ನಾನು ಹೇಳಿದ ಕೇಳಿ ಅವರೇ ನೀವೀಗ ಆಯ್ತು. ಈಗ ಯಾಕೆ ಒಂದ್ ಸೆಕೆಂಡ್ ಕೇಳಿ, ಆಯ್ತು ಒಂದ್ ಸೆಕೆಂಡ್ ಕೇಳಿ. ಈಗ ನಿಮ್ಮ ನೋಡಿ ಒಂದ್ ಸೆಕೆಂಡ್ ಅಲ್ಲ ನೋಡಿ, ಅಲ್ಲಲ್ಲ ನೀವು ಅವ್ರಿಗೆ ಲಾ ಮಿನಿಸ್ಟರ್ ಅಂತ ಅವಕಾಶ ಕೊಟ್ರಿ. ನಾನು ವಿರೋಧ ಪಕ್ಷ ನಾಯಕನಂತ ನನಗೂ ಅವಕಾಶ ಕೊಡಬೇಕು. ಅವ್ರಿಗಿಂತ ನನಗೂ ರೆಸ್ಪಾನ್ಸಿಬಿಲಿಟಿ, ಅವ್ರಿಗಿಂತ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇದೆ ನನಗೆ. ಈಗ ಅವರೇ ಅಪರಾಧಿಗಳು. ಗವರ್ನರ್ಗೆ ಅವಹೇಳನ ಮಾಡಿರೋದ್ರಲ್ಲಿ ಮೊದಲ ಅಪರಾಧಿ ಅವರೇ. ಅಪರಾಧಿ ಮುಖ್ಯಮಂತ್ರಿಗಳು ಒಂದ್ ಸೆಕೆಂಡ್ ಆಯ್ತು. ಚರ್ಚೆ ಬೇಡ, ಚರ್ಚೆ ಬೇಡ, ಚರ್ಚೆ ಬೇಡ. ಈಗ ಒಂದ್ ಸೆಕೆಂಡ್, ಈಗ ಎಲ್ಲ ಸದಸ್ಯರಿಗೆ ಈಗ ನೋಡಿ, ಈಗ ಒಂದು ಪಾವಿತ್ರ್ಯತೆ ಅಭಿಚರಿ ಕಾರ್ಯಕ್ರಮ ನಡೀತಾ ಇದೆ. ಒಂದು ಎರಡನೇ ಸಂದರ್ಭದಲ್ಲಿ ಅಲ್ಲಿಗೆ ಸಂತಾಪ ಸಂಬಂಧಪಟ್ಟಿಗೆ ಬಂದಾಗ ಕಾನೂನು ಸಚಿವರು ಕೆಲವು ಮಾತಾಡೋ ವಿಚಾರ ಅಂತ ಹೇಳಿ ಎಲ್ಲದಕ್ಕಿಂತ ಮಿಗಿಲಾಗಿ ರಾಷ್ಟ್ರಗೀತೆ ಇರುವಂತದ್ದು, ಅದರ ಬಗ್ಗೆ ಅವರು ಹೇಳಿ. ಒಂದ್ ಸೆಕೆಂಡ್ ಎಲ್ಲಕ್ಕಿಂತ ಈಗ ಒಂದು ಸೆಕೆಂಡ್ ಅವರೇ, ಯಾಕೆ ಜಾರ್ಜ್ ಅವರೇ ನೀವೆಲ್ಲ ಚರ್ಚೆ ಮಾಡಿ ಕೇಳಿದ್ದೇನೆ. ನಿಮ್ದೀಗೇನಿದೆ, ಅಬ್ಯೂಚರ್ ಮುಂಚೆ ನೀವು ಯಾಕೆ ಬೇಗ ತಗೊಳ್ಬಿಟ್ಟು ಇಷ್ಟು ತನಕ ಯಾರು ಕೂಡ ತಗೊಳ್ಳಿಲ್ಲ. ಚರ್ಚೆ ಅಬ್ಯೂಚರ್ ಮುಂಚೆ ಯಾರಿಗೂ ಚರ್ಚೆ ಮಾಡಲಿಲ್ಲ. ಇದು ನೀವು ಸರಿಯಲ್ಲ, ನೀವು ನಿಯಮ ಉಲ್ಲಂಘಿಸಿದ್ದೀರಂತ ನೀವೆಲ್ಲ ಚರ್ಚೆ ಮಾಡಿ ಮೇನ್ ವಿಚಾರ ಮೇನ್ ಇರುವುದು ಅಲ್ಲಿಗ ಅಲ್ವಾ. ನಾನೇ ಅಲ್ಲ, ನನ್ನ ತಂದೆ ಶಾಸಕರಾಗಿದ್ರು, ಅವ್ರು ಸೆಟ್ಟಿಂಗ್ ಮಾಡಿ ತೀರಿ ಹೋದ್ರು. ಅವರ ಸಂತಾಪ ಆಗೋ ಕೂಡ ಸಬ್ಜೆಕ್ಟ್ ಚರ್ಚೆ ಆಯಿತು. ನೀವು ತಗೊಳ್ಳಿ ಇಷ್ಟೇ ರೆಕಾರ್ಡಲ್ಲಿ, ಸಿಟ್ಟಿಂಗ್ ಮೆಂಬರ್ ಆಫ್ ದಿ ಹೌಸ್ ಅವರಿಗೆ ಸಂತಾಪ ಸೂಚನೆ ಮಾಡೋ ಮುಂಚೆ ಚರ್ಚೆ ಆಯಿತು. ಅದು ಇಲ್ಲ ಅಂತ ಒಂದು ಸನ್ನಿವೇಶ ಏನೋ ಚರ್ಚೆ ಆಗ್ತದೆ.
ಈಗ ವಿಚಾರ ಏನಿದೆ? ನಾನು ನಿಮ್ಗೇನು ಕೊಟ್ಟಿದ್ದೀನಿ? ಒಂದು ಸೆಕೆಂಡ್ ನೀವು ಹೇಳಿ ಅರ್ಥ ಆಯ್ತು. ಸಂತಾಪ ಸೂಚನೆಗಿಂತ ಮುಂಚೆ ವಿಷಯಗಳನ್ನು ತಗೊಳ್ಬೇಡಿ ಅಂತ ನಾವು ಹೇಳ್ತಾ ಇದ್ವಿ. ಹೌದು, ನೀವು ತಗೊಂಡಿದ್ದೀರಿ ಅಂತ ಹೇಳಿದ್ರು. ಅಗ್ರಿ. ನೀವು ಮಾನ್ಯ ಕಾನೂನು ಸಚಿವರ ವಿಷಯವನ್ನ ತೆಗೆದುಕೊಂಡ ನಂತರ ಮಾನ್ಯ ವಿರೋಧ ಪಕ್ಷದ ನಾಯಕರ ಮಾತನ್ನು ಕೂಡ ಕೇಳಬೇಕು. ವಿರೋಧ ಪಕ್ಷದ ನಾಯಕರ ಮಾತನ್ನು ಕೇಳಲಿಕ್ಕೆ ತಯಾರಾಗದಲ್ಲೇ ದಿಢೀರ್ ಅಂತೇಳಿ ಸಂತಾಪ ಸೂಚನೆ ಮಾಡಿದ್ರೆ ಹೆಂಗೆ? ಒಂದು. ಎರಡನೇದು, ಮಾನ್ಯ ಎಚ್ ಕೆ ಪಾಟೀಲ್ರು ಕಾನೂನು ಸಚಿವರು ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ರು ಅಂತ ರಾಜ್ಯಪಾಲರ ಬಗ್ಗೆ ಉಲ್ಲೇಖ ಮಾಡಿದ್ರು. ಇದೇ ಕಾಂಗ್ರೆಸ್ ಪಾರ್ಟಿ ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜನ ಆರಿಸಲಿಕ್ಕೆ ಬಿಡ್ಲಿಲ್ಲ. ನಾಚಿಕೆ ಆಗಬೇಕು ಇವರಿಗೆ. ಯಾವ ನೈತಿಕತೆ ಇದೆ ಅವರಿಗೆ? ನಿಯಮಾವಳಿಗಳ ಪ್ರಕಾರ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಮಾನ್ಯ ಅಧ್ಯಕ್ಷ ಸರ್, ಮಾನ್ಯ ಅಧ್ಯಕ್ಷ ಸರ್, ಒಂದು ನಿಮಿಷ ಸರ್. ಮಾನ್ಯ ಅಧ್ಯಕ್ಷ, ನಿಯಮಾವಳಿ ನೀವು ಹೇಳ್ತಾ ಇದ್ದೀರಿ 52 ವರ್ಷ ನಾನು ಮಾತಾಡ್ಬೇಕಾರೆ ಇಲ್ಲ. 52 ವರ್ಷ ಹಿರಿಯ ವರ್ಷ ತೀರೋಗಿದ್ದಾರೆ. ನಿಮ್ಗೆ ಅವ್ರು ಏನ್ ಬೇಕಾದ್ರೂ ಮಾತಾಡ್ತಾರೆ. ನಿಮ್ಗೆ ಬೇಕಾ ಬೇಡ? ನಿಮ್ಗೆ ಸಂತಾಪ ಬೇಕಾ ಬೇಡ? ಮಾತಾಡ್ತೀನಿ, ಅವ್ರು ಮಾತಾಡ್ಲಿ. ನೀವೇ ಮಾತಾಡ್ತಾರೆ. ಸಂತಾಪ ಸೂಚನೆ ಬೇಕಾ ಬೇಡವಾ ಹೇಳಿ? ಅವ್ರು ಚರ್ಚೆ ಮಾಡ್ತಾರೆ. ನಿಮ್ಗೆ ಬೇಕಾ ಬೇಡವಾ? ಒಪ್ಪಿಲ್ಲ ಸ್ವಾಮಿ. ನೀವು ನಿಮ್ಗೆ ಚರ್ಚೆ ಚರ್ಚೆ ಮಾಡಿ. ಈಗ ಪ್ರತಿಪಕ್ಷ ನಾಯಕರು ನಿಂತಿದ್ದಾರೆ, ಮತ್ತೆ ಚರ್ಚೆ ಮಾಡಿ. ಒಂದೇ ನಿಮಿಷ. ಸನ್ಮಾನ್ಯ ಅಧ್ಯಕ್ಷ, ನಾವು ಸತೀಶ್ ಸನ್ಮಾನ್ಯ ಅಧ್ಯಕ್ಷ ಸದನ ಸುರಳಿತವಾಗಿ ನನ್ನ ಆತ್ಮೀಯ ಸ್ನೇಹಿತ ಗ್ರಾಮೀಣಾಭಿವೃದ್ಧಿ ಸಚಿವರನ್ನ ನೀವು ಮೊದಲೇ ಕಂಟ್ರೋಲ್ನಾಗ ಇಡ್ರಿ. ನಿಮ್ಮ ಆತ್ಮೀಯ ಸ್ನೇಹಿತ ನೀವೇ ಕಂಟ್ರೋಲ್. ಈಗ ನಿಮ್ಗೆ ಸಂತಾಪ ಸೂಚನೆ ಬೇಕಾ ಬೇಡವಾ ಹೇಳಿ? ಅವರನ್ನು ನೋಡ್ಬೇಡಿ. ನಿಮ್ಗೆ ಅಭಿಚಾರ ಬೇಕಾ ಬೇಡವಾ? ಕಾನೂನು ಸಚಿವರು ಮಾತಾಡಬಾರ್ದ? ಅಭಿಚಾರ ಬೇಕಾ? ಆಯ್ತು, ನಾವು ಹೇಳ್ತೇವೆ. ನೀವೇ ಸಂತಾಪ ಸೂಚನೆ ಬೇಕಾ ಬೇಡವಾ ಹೇಳಿ? ಅವ್ರು ಮಾತಾಡಿ, ನೀವು ಮಾತಾಡ್ಬೇಕು.